Kata coba kah? Pate we. Kerja pate. Belag lega. ಸ್ವಲ್ಪ ಮಳೆ ಹನಿತಾ ಉಂಟು. 12:45 ಆಗ್ತಾ ಬಂತು ಮಧ್ಯಾಹ್ನದ್ದು. ಬಟ್ಟೆಲ್ಲ ಇಬ್ಬರದು ನೋಡಿ ಇಲ್ಲಿ ಎಷ್ಟು ಚೆಂದ ಕೂತಿದ್ದಾರೆ ನೋಡಿ ಅಂತೆ. ಕುഞ്ഞിಗಳಿಬ್ರು ದೊಡ್ಡ ಆಗ್ತಾ ಇದ್ದಾರೆ ನೋಡಿ. ಈಗ ನನ್ನ ವಾಯ್ಸ್ ಗೊತ್ತಾಗ್ತದೆ. ಈಗ ಮಳೆ ಬರ್ತಾ ಉಂಟು. 3:30 ಆಯಿತು. ಪೌಚ್ ಎಂತ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಶಿವಶಾಂಗ್ ಪುಷ್ಪ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹಸ್ಬೆಂಡ್ ವಸಂತ್ ಅವ್ರದ್ದು ಬರ್ತ್ಡೇ ಅಂತ. ವಸಂತ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ 17 ತಾರೀಕಿಗೆ ಅದೆಲ್ಲ ಬರ್ತ್ಡೇ ಉಂಟು ಅವರಿಗೆ. ಈ ವ್ಲಾಗನ್ನು ಶೇರ್ ಮಾಡಿ, ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನೀವು ಶಿವನನ್ನು ನೋಡಿದ್ರಲ್ಲ, ಅವರು ನಿನ್ನೆ ಬಂದದ್ದು. ನಮ್ಮ ಅತ್ತಿಗೆದು ಮಗ ಆಯಿತಾ. ವ್ಲಾಗಲ್ಲಿ ಬರಬೇಕು ಅಂತ ಯಾವಾಗಲೂ ಇರ್ತದೆ ಅವನಿಗೆ. ನನ್ನದು ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನ್ ಅವನಾಯಿತಾ. ಹಾಗಾಗಿ ಅವನನ್ನು ಫಸ್ಟಿಗೆ ವ್ಲಾಗಲ್ಲಿ ತಗೊಂಡದ್ದು. ನೆಕ್ಸ್ಟ್ ದೊಡ್ಡ ಆದಮೇಲೆ ಅವ್ನು ನೋಡ್ಬೋದಲ್ಲ ನಾನು ಚಿಕ್ಕ ಇರುವಾಗ ಹೀಗೆ ಇದ್ದೆ ಅಂತ. ಹಾಗೆ ಬೆಳಗ್ಗೆದು ತಿಂಡಿದು ಕೆಲಸ ಆಯಿತು. ಇನ್ನು ದನಗಳನ್ನೊಂದು ಹೊರಗೆ ಕರ್ಕೊಂಡು ಹೋಗಬೇಕು. ಇವತ್ತು ಮಾಮಿಯವರೆಲ್ಲ ಇದ್ದಾರೆ ಮನೆಯಲ್ಲಿ. ಮತ್ತು ಅಹಲ್ಯ, ಹೋಣಿ ಎಲ್ಲರೂ ಕೂಡ ಇದ್ದಾರೆ. ಒಂದು ಸಮ್ಮರ್ ಕ್ಯಾಂಪಿಗೆ ಬಂದದ್ದು. ಸಮ್ಮರ್ ವೆಕೇಷನ್ ಉಂಟಲ್ಲ, ಹಾಗೆ ಇವರು ಆಫೀಸಿಗೆ ಹೋಗಿದ್ದಾರೆ. ಇವತ್ತು ರಜೆ ಇಲ್ಲ ಅವರಿಗೆ, ನಾಳೆ ರಜೆ ಉಂಟು. ಹಾಗೆ लेट्स गो कसे सांगूंचे कसे समू दाखव असे करे कसे लेट्स गो दाखव. हां असे हे एक बेरಳು हे एक मुद्दा करणं. हां रेडी दाखव. हां रेडी स्टार्ट. हां दाखव लेट्स गो. ಇವರಿಬ್ಬರನ್ನು ಸಹ ಸ್ನಾನ ಮಾಡಿಸಿ ಕರ್ಕೊಂಡು ಬಂದ್ವಿ. ಗೊಳ್ಳಿ ಅಮ್ಮ ಎಲ್ಲಿದ್ದಾಳೆ, ಸ್ನಾನ ಮಾಡಿಸಿ ಎಷ್ಟು ಚೆಂದ ಕಾಣ್ತಾಳೆ ನೋಡಿ.
ಕಾಡನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೋಡಿ ಇವರೆಲ್ಲ ಬಂದಿದ್ದಾರೆ. ಟಿಂಕಿ ಒಬ್ಬ ಬಾಡಿ ಗಾರ್ಡ್ ಅವರಿಗೆ. ಅಮ್ಮ ಅಂತ ಹೇಳ್ತಾಳೆ ಅವಳು ಶುಭಕ್ಕ. ಟಿಂಕಿ ಸಹ ಬಂದ. ಶಿವ್ ಲೀಡಿಂಗ್ ದ ಫ್ರಂಟ್. चप चप कैसे करें चप 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 हाँ हाँ चप 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 हाँ पार्टी नहीं हाय अंजली 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 ಅವಳಿಗೆ ಖುಷಿಯಾಗಿದೆ ನೀರು ನೋಡಿ. ನೀರಂದ್ರೆ ಇಷ್ಟ. ಅವಳು ಮೊನ್ನೆ ಬೀಚಿಗೆ ಹೋಗಿದ್ಲಂತೆ, ಈಗ ಇಲ್ಲಿ ಸಹ ಬೀಚ್ ಬೀಚ್ ಅಂತ ಹೇಳ್ತಿದ್ದಾಳೆ. ಪಾಟೆ ಬೇಕು ಅಂತ ಹೇಳುದು ನೀರಲ್ಲಿ ಆಟ ಆಡಲಿಕ್ಕೆ. ಹಾಗೆ ಅಂದರೆ ಪಾಟೆ ಇರ್ತದೆ ನೋಡಿ ಮಗ್ಗು, ಅದರಲ್ಲಿ ಆಟ ಆಡ್ತಾಳೆ ಅವಳು ನೀರು ಹಾಕಿ. ಇಲ್ಲಿ ಸಹ ಪಾಟೆ ಕಾತವೆ ಚುಬ್ಬಕ್ಕ ಪಾತವೆ ಕೈಚ ಪಾತೆ ಹಾಂ ಗರಾಜ तू घेवने चिनिया चुब्बाका हाँ अजून नाही पाहते पाणी कशी पाणी कशी करूनची हो हो कशी अशा कधी हल्लेले ತುಂಬ ದಾಖು ಅಂದಿದೆ ಬ್ಯಾಲಾಗ್ಲಾಗ ಅಡ್ವೆಂಚರ್ ಎಲ್ಲ ಆಯಿತು. ಒಂದು ಸರ್ತಿದಾಯಿತು. ಅವಳಿಗೆ ಇನ್ನೊಂದ್ಸಲ ಪಾಟೆ ತಗೊಂಡು ಹೋಗ್ಲಿಕ್ಕೆ ಉಂಟಂತೆ ಹಲ್ಯನಿಗೆ ಹೊಳೆಗೆ. ಮತ್ತೆ ಬರುವ ಅಂತ ಈಗ ಹೊರಡಿಸಿ ಕರ್ಕೊಂಡು ಬಂದ್ವಿ. ಇವತ್ತು ನಾನು ನಿನ್ನೆ ಹೇಳಿದ್ದೆಲ್ಲ ರೇಷನ್ ತರಲಿಕ್ಕೆ ಹೋಗ್ಲಿಕ್ಕೆ ಅಂತ. ಹಾಗೆ ರೇಷನ್ ತಗೊಂಡು ಬಂದು ಆಯಿತು. ನಾನು ಬೇಗ ಹೋಗಿದ್ದೆ, 10:15 ಹೋದ್ದು. ಮತ್ತು ರಶ್ ಕೂಡ ಇರಲಿಲ್ಲ, ಬೇಗ ಸಿಕ್ಕಿತ್ತು. ಮತ್ತೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ, ಅದನ್ನು ತಗೊಂಡು ಬಂದು ಕೂಡ ಆಯಿತು. ಈಗ 2ನೇ ಸಲದ್ದು ಬದಲಿಸಿ, ದನಗಳನ್ನು ಬದಲಿಸಿ ನಾನು ಅಪ್ಪ ಒಂದು ಕಡೆ ಸೊಪ್ಪು ಮಾಡಿದಾರಂತೆ. ಹಾಗೆ ಸೊಪ್ಪು ಕಟ್ಟಿ ತಗೊಂಡು ಬರಬೇಕು. ಸೊಪ್ಪು ಆದಮೇಲೆ ಎಂತಾದರೂ ಒಂದು ಸಾಂಬಾರು ಮಾಡಬೇಕು. ಇವರು ನಿನ್ನೆ ಸ್ವಲ್ಪ ತರಕಾರಿ ತಂದಿದ್ದಾರೆ. ಅದೇ ಮನೆಯಲ್ಲಿ ಬಸಳೆ ಮಾತ್ರ ಇರೋದು ಈಗ ತರಕಾರಿ. ಅದಂತೂ ತಿಂದು 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 ನಮಗೆ ಸಾಕಾಗಿ ಹೋಗಿದೆ. ಅದಕ್ಕೆ ಈಗ ಬಸಳೆ ಯಾರಾದರೂ ಬಂದರೆ ಕೊಡ್ತೇವೆ, ಮನೆಗೆ ಕೊಂಡೋಗಿ ಅಂತ ಹೇಳಿ ಹೇಗಾದರೂ ಬಂದರೆ. ಮತ್ತು ನಾವು ತುಂಬ ಕಡಿಮೆ ಅಂದರೆ ಖಾಲಿ ಆಗೋದಿಲ್ಲ, ಸುಮ್ಮನೆ ಮಾಡಬೇಕಷ್ಟೇ. ಅದಕ್ಕೋಸ್ಕರ ಈಗ ಅಪ್ಪಲ್ಲಿ ಸೊಪ್ಪು ಮಾಡಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಿದ್ದೇನೆ. ಅವರು ಎಕ್ಸಾಕ್ಟಾಗಿ ಹೇಳಿಲ್ಲ, ಅಲ್ಲಿ ಉಂಟು ಅಂತ ಹೇಳಿದರು. ಹಾಗೆ ಅಲ್ವಾ ಅಂದಾಜಲ್ಲಿ ಹೋಗ್ತಿದ್ದೇನೆ. ಅಪ್ಪ ಇಲ್ಲಿದ್ದಾರೆ, ಸೊಪ್ಪು ಇನ್ನು ಕಟ್ಟಬೇಕು. ಇದೆ ಸೊಪ್ಪು ಕಟ್ಟಿ ಆಯಿತು ನೋಡಿ. ಅಪ್ಪ ಹೊರಿಸಲಿಕ್ಕೆ ಕಾಯ್ತಾ ಇದ್ದಾರೆ, ಕೊಂಡೋಗುವ. ನಾಳೆ ಸಹ ಇಲ್ಲೇ ಎಲ್ಲಿಯಾದರೂ ಬಂದು ಒಂದು ಸ್ವಲ್ಪ ಮಾಡಲಿಕ್ಕೆ ಬರಬೇಕು ಅಂತ ಹೇಳ್ತಾಯಿದ್ರು ಅಪ್ಪ. ಅಂದರೆ ಸೊಪ್ಪು ಸ್ವಲ್ಪ ಉಳ್ತಿದೆ, ಅದಕ್ಕೆ ಸೇರಿಸಿ ಒಂದು ಕಟ್ಟ ಮಾಡುವ ಅಂತ. ಕಾಯಿ ಗುರುಜಿ, ಅಣ್ಣ ಮತ್ತು ತಂಗಿ ಇಬ್ಬರು ಅನ್ನ ಮತ್ತು ಸಾರು ಮಾಡೋದು, ಅವಳಿಗೆ ಅಲ್ಲಿ ಹಾಕಿ ಬರೋದು, ಅಣ್ಣ ತುಂಬಿಸಿ ಕೊಡೋದು ಅಲ್ಲ. itu cugurunci mamusyaku kaisa ah te kai te sunce pana alia gar balia alia alia di alia alia ನನಗೆ ಬೆಳಗಿಂದ ಇವತ್ತು ಹೀಗೆ ವೆದರ್ ಆಯಿತಾ. ಸ್ವಲ್ಪ ಸ್ವಲ್ಪ ಮಳೆ ಹನಿತಾ ಉಂಟು. 12:45 ಆಗ್ತಾ ಬಂತು ಮಧ್ಯಾಹ್ನದ್ದು. ಬಟ್ಟೆ ಎಲ್ಲ ತೆಗೆದು ಸೋಲಾರಲ್ಲಿ ಹಾಕಬೇಕು. ದನಗಳನ್ನು ಕರ್ಕೊಂಡು ಬಂದರೆ ಬೆಸ್ಟ್ ಅಂತ ಅನಿಸ್ತದೆ, ಯಾಕಂದರೆ ಜೋರು ಮಳೆ ಬಂದರೆ ಕಷ್ಟ ಅಲ್ಲ. ನೋಡುವ, 1 ಗಂಟೆ ಆಗ್ತಾ ಬಂತು. ನಾನು ಈಗ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ಅವರು ಮನೆಗೆ ಬಂದರೆ ಒಳ್ಳೆಯದಿತ್ತು, ಯಾಕಂದರೆ ಮಳೆ ಬರ್ತಾ ಉಂಟು ಮತ್ತು ಕತ್ತಲು ಕೂಡ ಆಗಿದೆ. ಬೆಳಗಿಂದಲೇ ಸಹ ನಮ್ಮಲ್ಲಿ ವೆದರ್ ಹಾಗೆ ಉಂಟಾಯಿತಾ, ಮೋಡಾಗಿ
ಕತ್ತಲೆ. ನಾನು ಇವತ್ತು ರೇಷನ್ ತರಲಿಕ್ಕೆ ಹೋಗುವಾಗ ಸಹ ನನಗೆ ಸ್ವಲ್ಪ ಮಳೆ ಕೂಡ ಸಿಕ್ಕಿತ್ತು. ಈಗ ಮಳೆ ಹನಿತಾ ಉಂಟು. ಇನ್ನು ಜೋರಾದರೆ ನಮ್ಗೆ ಕಷ್ಟ ಅಲ್ಲ. ಇವರಿಬ್ಬರು ಕೂಡ ಅಮ್ಮ ಮಗಳು ಒಟ್ಟಿಗೆ ಕೂತಿದ್ದಾರೆ. ಮೇಯ್ಲಿಕ್ಕೇನು ಮನಸ್ಸಿಲ್ಲ, ಯಾಕಂದರೆ ಇಷ್ಟು ಹುಲ್ಲಿದ್ದು ಸಹ ಮೇಯ್ಲಿಲ್ಲ. ಇನ್ನು ಹೋಗುವನ ಅಂತ ತಿಳ್ಕೊಳ್ಳಿ. ಇಬ್ಬರದು ನೋಡಿ ಇಲ್ಲಿ ಎಷ್ಟು ಚೆಂದ ಕೂತಿದ್ದಾರೆ ನೋಡಿ ಅಂತೆ. ಹಾಂ, ಮನೆಗೆ ಹೋಗುವ, ಕತ್ತಲೆ ಆಯಿತು, ಹೋಗುವ. ಗಂಟೆ ಆಗಲಿಲ್ಲ ಅಂತ ಇವರಿಗೆ ಸಹ ಗೊತ್ತುಂಟು. ಅದಕ್ಕೆ ನೋಡಿ, ಅವರು ಬೇಕಾದಷ್ಟು ಒದ್ದೆ ಹಾಕ್ಕೊಂಡಿರ್ತಾರೆ ಆಯಿತಾ. ಅವರಿಗೆ ಎಷ್ಟು ಮಳೆ ಇದ್ದರೂ ಕೂಡ ಅವರು ಇರ್ತಾರೆ. ನನಗೆ ಮಾತ್ರ ಬರಲಿಕ್ಕೆ ಬೇಡ ಮಳೆಯಲ್ಲಿ. ಅದಕ್ಕೋಸ್ಕರ ಕರ್ಕೊಂಡು ಹೋಗುವ ಅಂತ ನಿನ್ನೆ 12:30ಗೆ ಮನೆಗೆ ಓಡಿ ಬಂದಿದ್ದಾರೆ. ಇವತ್ತು ನೋಡಿ ಎಲ್ಲೇ ಇದ್ದಾರೆ. ಅವಳು ನೋಡಿ ಎಂತ ಮಲಗುದು ಮಾರಿ ಇವಳು ಈ ಥರ. ಹೋಗುವ. ಸ್ನಾನ ಮಾಡಿ ಬಿಳಿ 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 ಆಗಿದ್ದಾರೆ ನೋಡಿ. ಕುഞ്ഞുಗಳಿಬ್ರು ದೊಡ್ಡ ಆಗ್ತಾ ಇದ್ದಾರೆ ನೋಡಿ. ಈಗ ನನ್ನ ವಾಯ್ಸ್ ಗೊತ್ತಾಗ್ತದೆ, ಪರಿಚಯ ಎಲ್ಲ ಆಗಿದೆ. ಹೆಸರು ಇಡಲಿಲ್ಲ ನಾನು, ಎಂತ ಹೆಸರು ಇಡೋದು ಅಂತ ಗೊತ್ತಿಲ್ಲ. ಇದು ನಮ್ಮ ಮಂಗು, ಇದು ನಮ್ಮ ಕಂಟು. ಎಂಥ ಹೆಸರು ಇಡೋದು ಗೊತ್ತಿಲ್ಲ. ಇವನಿಗೆ ಪಡಿ ಅಂತಲೇ ಇಡುವಂತಿದ್ದೇನೆ ನಾನು. ಇವಳಿಗೆ ಎಂತ ಇಡೋದು? ಜಿಷ್ಣಿ ಅಂತ ಇಡುದಾ? ಎಂತ ಇಡೋದು ಇವಳಿಗೆ? ಚುಬ್ಬಕ್ಕನಿಗೆ ಹಾಲೆಲ್ಲ ಕುಡಿದಾಯಿತು. ಇನ್ನು ಇವ್ರದ್ದು ರೆಸ್ಟ್ ಟೈಮ್ ಮಧ್ಯಾಹ್ನದ್ದು. ಈಗ ಮಳೆ ಬರ್ತಾ ಉಂಟು. 3:30 ಆಯಿತು. ಮಧ್ಯಾಹ್ನ ಮೇಲಿಂದಲೇ ಹೀಗೆ ಮೋಡವೇ ಇತ್ತು. ಈಗ ಮಳೆ ಬರಲಿಕ್ಕೆ ಜೋರು ಬರಲಿಕ್ಕೆ ಶುರುವಾಯಿತು. ಸ್ವಲ್ಪ ಸ್ವಲ್ಪ ಹನಿತಿತ್ತು. ಈ ಥರ ಬರಲಿಕ್ಕೆ ಶುರುವಾದ್ದು ಈಗ ನೋಡಿ. ಸುಮಾರು ದಿವಸದಿಂದ ಮಳೆ ಇಲ್ಲ ಅಂತ ಹೇಳಿದ್ದೆಲ್ಲ ನಾನು ನಿಮ್ಮ ಹತ್ರ. ಇವತ್ತು ಬೆಳಗಿಂದಲೇ ಮೋಡ, ಈಗ ಜೋರು ಮಳೆ ಸಹ ಬರಲಿಕ್ಕೆ ಶುರುವಾಯಿತು. ಚುಬ್ಬಕ್ಕ ಪೌಚ್ ಎಂತ